ಎಲೆ ಬಿದ್ದಿರೋದನ್ನ ಅಬ್ಸರ್ವ್ ಮಾಡ್ರಿ. ನಮಸ್ತೆ ರೈತ ಬಾಂಧವರೇ, ನಾವು ಈ ಒಂದು ಅಡಿಕೆ ಬೆಳೆಗೆ ಸಾವಯವವಾಗಿ ಹಸಿರೆಲೆ ಗೊಬ್ಬರ ಬೇಕು ಅಂತ ತುಂಬ ಹೇಳ್ತಾ ಇರ್ತೀವಿ. ಜೊತೆಗೆ ನಾವು ಕೊಡ್ತಕ್ಕಂಥ ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ಸಾವಯವವಾಗಿ ಸಾವಯವ ಇಂಗಾಲವನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಭೂಮಿಯಲ್ಲಿ ಫಲವತ್ತತೆಯನ್ನು ನಾವು ಹೆಚ್ಚು ಮಾಡ್ಕೊಬೇಕು, ಎರೆಹುಳು ಸಂಖ್ಯೆ ಜಾಸ್ತಿ ಮಾಡ್ಕೊಬೇಕು, ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ. ಸೊ ಅದರಲ್ಲಿ ಮೊದಲ ಒಂದು ಅಸ್ತ್ರ ಅಂತ ಹೇಳಿದರೆ ನಿಮಗೆ ಬಹುಬೆಳೆ ಪದ್ಧತಿನಲ್ಲಿ, ಅದರಲ್ಲೂ ಈ ಒಂದು ಕೋಕೋ ಬೆಳೆ ಇದೆಯಲ್ಲ, ಇದು ಒಂದು ಬೆಳೆನ ನೀವು ತೋಟದಲ್ಲಿ ಮಧ್ಯದಲ್ಲಿ ಹಾಕೊಂಡ್ಬಿಟ್ರೆ, 4 ಗಿಡದ ಮಧ್ಯೆ ಒಂದು ಗಿಡನ ಹಾಕಬೇಕು ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಬೆಳೆ ನೀವು ಹಾಕೊಂಡ್ಬಿಟ್ರೆ ನಿಮಗೆ ತೋಟಕ್ಕೆ ಬೇಕಾಗಿರ್ತಕ್ಕಂಥ ಹಸಿರೆಲೆ ತ್ಯಾಜ್ಯ ಏನಿದೆ, ಗೊಬ್ಬರ ಏನಿದೆ, ಸರ್ವೇ ಸಾಮಾನ್ಯವಾಗಿ ಬರೀ ಒಂದೇ ಗಿಡ ಮೇಂಟೈನ್ ಮಾಡುತ್ತೆ. ಸೊ ಅಷ್ಟು ತ್ಯಾಜ್ಯವನ್ನು ಬಿಡ್ತಕ್ಕಂಥ ಒಂದು ಗಿಡ, ಜೊತೆಗೆ ನಿಮಗೆ ಒಳ್ಳೆ ಇಳುವರಿಯನ್ನು ಕೊಡ್ತಕ್ಕಂಥ ಗಿಡಗಳು ಈ ಒಂದು ಬೆಳೆಯಿಂದಾಗಿ. ಈಗ ಏನು ನಮ್ಮ ಚಾಕ್ಲೇಟ್ ಇಂಡಸ್ಟ್ರಿ ಏನಿದೆ, ಇತ್ತೀಚೆಗೆ ಅದರಲ್ಲೂ ಸಾವಯವವಾಗಿ ಏನು ಸಿಂಥಸಿಸ್ ಮಾಡದೆ ನೇರವಾಗಿ ಕೊಕೋವಾದ ಪಾಡ್ಗಳನ್ನು, ಅಂದರೆ ಬೀನ್ಸ್ಗಳನ್ನ ಬಳಸ್ಕೊಂಡು ಅದರಿಂದ ಐಸ್ ಕ್ರೀಮ್ ಇಂಡಸ್ಟ್ರಿ ಆಗಿರ್ಬೋದು, ಮತ್ತು ನಮ್ಮ ಚಾಕ್ಲೇಟ್ ಇಂಡಸ್ಟ್ರಿ ಇವಾಗ ಮತ್ತೆ ರೇಟನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಹೊನ್ನಾಳಿ ತಾಲೂಕಲ್ಲಿ ನಾನೊಂದು ತೋಟಕ್ಕೆ ಬಂದಿದ್ದೇನೆ, ನೋಡಿ ಅಬ್ಸರ್ವ್ ಮಾಡ್ಬೋದು. ಇದು ಕೊಕೋವಾದ ಹಣ್ಣುಗಳಿವು, ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಹಣ್ಣು ಈಗ ಜಸ್ಟ್ 3ನೇ ವರ್ಷದ ಬೆಳೆ ಇದು. ಜೊತೆಗೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಇಡೀ ತೋಟ ನೀವು ಅಬ್ಸರ್ವ್ ಮಾಡಿರಿ, ಎಲೆ ಎಷ್ಟು ಬಿದ್ದಿದೆ ನೋಡ್ರಿ, ಇದು ಕಾಣ್ತಿದ್ಯಾ? ಎಲೆ ಬಿದ್ದಿರೋದನ್ನು ಅಬ್ಸರ್ವ್ ಮಾಡಿರಿ. ಬೇರು ವಲಯ ನೋಡ್ರಿ ಎಷ್ಟು ಚೆನ್ನಾಗಿದೆ, ಮಣ್ಣು ನೋಡಿ, ಇದು ಪ್ರತಿಯೊಂದು ಗಿಡದಲ್ಲೂ ನಿಮಗೆ ಇಷ್ಟು ಕೊಂಡ ಮಣ್ಣಿರುತ್ತೆ, ಅಂದರೆ ಎಲೆ ಬಿದ್ದಿರುತ್ತೆ. ಈ ಮಣ್ಣು ಕೂಡ ಇಷ್ಟು ಒಂಥರ ನಿಮಗೆ ಎರೆಹುಳು ಗೊಬ್ಬರ ಮುಟ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಮಣ್ಣಿನ ಘಮ ಕೂಡ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ನಿಮಗೆ ತುಂಬಾ ಒಳ್ಳೆಯ ಒಂದು ಮಣ್ಣನ್ನು ನೀವು ನೋಡ್ಬೋದು. ಅಡಿಕೆ ಇಳುವರಿನೂ ಅಷ್ಟೇ. ಈಗ ಆಲ್ರೆಡಿ ಇವರು 4 ಕೊಯ್ಲು ಮುಗಿದಿದೆ ಅಂತೆ. 4 ಕೊಯ್ಲು ಮುಗಿದ್ರೂ ಕೂಡ ಇನ್ನೂ ನಿಮಗೆ ಗೊನೆ ಎಷ್ಟಿದೆ ನೋಡ್ರಿ ಅಡಿಕೆ. ಈ ಒಂದು ಗಿಡ ತೋರಿಸ್ರಿ ಅಬ್ದುಲ್ ಭಾಯ್ ನೋಡಿ, 4 ಕೊಯ್ಲು ಮುಗಿದು 5ನೇ ಕೊಯ್ಲಿಗೂ ಕೂಡ ನಿಮಗೆ ಇನ್ನೂ 2 ಹಿಂಗಾರ, ಒಂದೊಂದು ಗಿಡದಲ್ಲಿ ಇನ್ನೂ ಇದೆ. ಅಂದರೆ ಅಷ್ಟು ಇಳುವರಿ ಕೂಡ ನಿಮಗೆ ಜಾಸ್ತಿ ಬರುತ್ತೆ. ಬನ್ನಿ, ಜೊತೆಗೆ ಬಹುಬೆಳೆ ಪದ್ಧತಿಯಾಗಿ ಇವರು ಕೋಕೋ ಮಾತ್ರ ಮಾಡಿಲ್ಲ, ನಿಮಗೆ ಕಾಳುಮೆಣಸು ಕೂಡ ಮಾಡಿದ್ದಾರೆ. ಕಾಳುಮೆಣಸನ್ನು ಹಾಕಿದ್ದಾರೆ, ಕೋಕೋವನ್ನು ಮಾಡಿದ್ದಾರೆ. ಜೊತೆಗೆ ನಿಮಗೆ ಇಡೀ ತೋಟ ತುಂಬ ನೀವು ನೋಡ್ಬೋದು, ಎಲ್ಲೂ ಗಿಡ ತಲೆ ಹೋಗಿಲ್ಲ. ತಲೆ ಹೋಗಿರ್ತಕ್ಕಂಥ ಗಿಡಗಳು ತುಂಬ ಕಡಿಮೆ ಇದ್ದಾವೆ. ಕಾಣ್ತಿದೆಯಾ? ನೀವು ಹಸಿರೆಲೆ ಗೊಬ್ಬರ ನೋಡ್ರಿ ಎಷ್ಟಿದೆ, ಇದೆ ಕಾಣ್ತಿದೆಯಾ? ನೋಡಿ, ರಾಶಿಯಾಗಿ ನಿಮಗೆ ಎಲೆ ಬಿದ್ದಿದೆ. ಸೊ ಈ ಒಂದು ತ್ಯಾಜ್ಯ ಇದೆಯಲ್ಲ, ನೀವು ಈವನ್ ಇದು ಕಾಂಡ ಕಟ್ ಮಾಡಿರ್ತಕ್ಕಂಥ ಕಾಂಡ ಆಗಿರ್ಬೋದು, ನಾವು ಆ್ಯಕ್ಚುಲಿ ಪ್ರತಿ ವರ್ಷ ಪ್ರೂನಿಂಗ್ ಮಾಡಬೇಕು. ಆ ಪ್ರೂನಿಂಗ್ ಮಾಡಿದ ಮೇಲೆ ಅದರ ಕಾಂಡ ಮತ್ತು ಬೇರೆ ಅದರ ಭಾಗಗಳೆಲ್ಲ ಬೀಳ್ತಾವಲ್ಲ, ಅದು ಕೂಡ ಸುಲಭವಾಗಿ ಗೊಬ್ಬರ ಆಗುತ್ತೆ. ನಾವೇನು ಗ್ಲಿರಿಸಿಡೆ ಬಗ್ಗೆ ಮಾತಾಡ್ತೀವಿ, ಅದಕ್ಕಿಂತ ಉತ್ಕೃಷ್ಟವಾಗಿ ನಿಮ್ಗೆ ಒಳ್ಳೆ ಗೊಬ್ಬರ ಸಿಗುತ್ತೆ. ನೋಡಿರಿ, ಮಣ್ಣು ಅಷ್ಟೇ, ಮಣ್ಣು ನೋಡಿ ಎಷ್ಟು ಆರೋಗ್ಯವಾಗಿ ಮಣ್ಣಿದೆ. ಸೊ ಹೀಗಾಗಿ ನಾನು ರೈತರ ಹತ್ರ ಹೇಳೋದೇನಂತ ಹೇಳಿದರೆ, ದಯವಿಟ್ಟು ಬರೀ ಅಡಿಕೆ ಅಂತ ಮಾಡಬೇಡಿ. ಅಟ್ಲೀಸ್ಟ್ ನಿಮಗೆ 1 ಎಕರೆನೋ 2 ಎಕರೆನೋ ಫಸ್ಟ್ ಟ್ರಯಲ್ ಮಾಡಿ. ನಿಮ್ಗೆ ಇಳುವರಿಯಲ್ಲಿ ವ್ಯತ್ಯಾಸ ಬರಲಿಲ್ವಾ, ಅಥವಾ ನಿಮಗೇನು ಇದರಿಂದ ಲಾಸ್ ಅನ್ನಿಸ್ತದೆ ಅಂತ ಹೇಳಿದ್ರೆ ಮಾತ್ರ ಮಾಡೋದು ಬೇಡ. ಬಟ್ ಒಂದ್ಸರಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ದಯವಿಟ್ಟು ನೀವು ಇಡೀ ನಿಮ್ಮ ತೋಟನೇ ಪೂರ್ತಿ ನೀವು ಕನ್ವರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಆ್ಯಕ್ಚುಲಿ ಕೋಕೋ ತೋಟ ಇದು, ಕೋಕೋ ಬೀನ್ಸನ್ನು ನೀವೆಲ್ಲ ನೋಡ್ಬೋದು. ಇದು ಕೋಕೋ ಹಣ್ಣಿದು. ಈ ಹಣ್ಣಿಂದ ಬೀನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಇದು ಪಾಟ್ಸ್ ಅಂತ ಕರಿತೀವಿ ನಾವು. ಇದೆಯಲ್ಲ, ಇದು ಫರ್ಮೆಂಟೇಷನ್ಗೆ ಇಟ್ಟಿದ್ದು. ಎಕ್ಸ್ಟ್ರಾಕ್ಷನ್ ಮಾಡೋಕ್ಕಿಂತ ಮೊದಲು ಇದನ್ನು ಫರ್ಮೆಂಟೇಷನ್ಗೆ ಅಂತ ಇಡ್ತಾರೆ. ಸೊ ಇದಾದಮೇಲೆ ಈ ಬೀಜನ ಒಣಗಿಸಿ ಇದು ಮಾರ್ಕೆಟಿಗೆ ಹೋಗುತ್ತೆ. ಸೊ ಇದು ಇವ್ರಿಗೆ ಈಗ ಮಿನಿಮಮ್ ರೇಟ್ ಇಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿಂದ ಮಾಡಿರ್ತಕ್ಕಂಥ ಕೋಕೋದಲ್ಲಿ 400 ರೂಪಾಯಿಂದ 700 ರೂಪಾಯಿವರೆಗೂ ರೇಟ್ ಸಿಕ್ಕಿದೆ. ಮಿನಿಮಮ್ ಅವ್ರಿಗೆ 400 ರೂಪಾಯಿ ಸಿಕ್ಕಿದೆ ಅಂತ ಹೇಳ್ತಾರೆ ಪರ್ kg. ಒಂದು ಸರಿ ಕಾಯಿನ ತೆಗೆದು ಹಾರ್ವೆಸ್ಟ್ ಮಾಡಿಕೊಂಡು ಈ ಥರ ಪ್ರೊಸೆಸಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋದರೆ ಮಿನಿಮಮ್ ಒಂದು 30,000-40,000 ರೂಪಾಯಿದಂಗೆ ಅವ್ರಿಗೆ ಪ್ರತಿ ಸರಿ ಹಾರ್ವೆಸ್ಟ್ ಮಾಡೋದಕ್ಕೂ ಸಿಗ್ತಾಯಿದೆ. ಸೊ ಅದೇ ದುಡ್ಡಲ್ಲೇ ಇವರು ಇಡೀ ತೋಟವನ್ನು ಮೇಂಟೈನ್ ಮಾಡ್ತಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ಸೊ ಇದು ನೋಡಿದರೆ ಯಾಕೆ ಬೇರೆ ರೈತರು ಮಾಡಬಾರ್ದು ಅಂತ. ಜೊತೆಗೆ ನಿಮಗೆ ಒಳ್ಳೆ ಗೊಬ್ಬರ ಕೂಡ ಆಗ್ತಿದೆ ನೋಡಿ. ಇಲ್ಲಿ ಪಕ್ಕದಲ್ಲೇ ತೋಟದ ಹತ್ರನೇ ಒಂದು ತಿಪ್ಪೆ ಮಾಡ್ಕೊಂಬಿಟ್ಟು ಗೊಬ್ಬರ ಮಾಡ್ತಿದ್ದಾರೆ. ಸೊ ಇದರಿಂದ ಬಂದಿರತಕ್ಕಂಥ ಗೊಬ್ಬರ ಕೂಡ ಉತ್ಕೃಷ್ಟವಾಗಿರುತ್ತೆ. ನಾನು ಈ ತೋಟವನ್ನು ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ದೆ. ನನಗೆ ಅಡಿಕೆ ಗಿಡ ವೆಲ್ಕಮ್ ಮಾಡ್ತಾಯಿದೆ. ಜಸ್ಟ್ ಹಿಂಗಾರ ಓಪನ್ ಆಗ್ತಾಯಿದೆ, ಕಾಣಿಸ್ತಿದೆಯಲ್ಲ? ಹಿಂಗಾರ ಓಪನ್ ಆಗಿಬಿಟ್ಟು ಅದರದ್ದು ಗಂಡು ಹೂವಿನ ಭಾಗ ಕೆಳಗೆ ಉದುರಿ ಬೀಳ್ತಾಯಿದೆ. ಟಪ 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 ಅಂತ ಸೌಂಡ್ ಮಾಡ್ತಾಯಿದೆ.
ಸೊ ಇದು ನನಗೆ ಆ್ಯಕ್ಚುಲಿ ನನ್ನನ್ನು ಇಲ್ಲಿ ಸ್ವಾಗತ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಉಂಟು. ಅಷ್ಟು ಖುಷಿ ಆಯಿತು ನನಗೆ ನೋಡ್ರಿ ಹಿಂಗಾರು